ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಉತ್ತರ ಪ್ರದೇಶ ವಿಧಾನಸಭಾ ಚುನಾವಣಾ ರಣಕಣದಲ್ಲಿ ಈ ಕ್ಷಣಕ್ಕೆ ಏನಾಗ್ತಾ ಇದೆ, ಈ ಕ್ಷಣದ ಯುಪಿ ಮಾಹಿತಿ, ಯುಪಿಯಿಂದ ಬರ್ತಿರೋ ಅಲೆಗಳು ಯಾವ ಸಂಕೇತವನ್ನು ರವಾನೆ ಮಾಡ್ತಿವೆ ಅನ್ನೋದನ್ನ ಇವತ್ತಿನ ಈ ಅನಾಲಿಟಿಕಲ್ ವರದಿಯಲ್ಲಿ ನಾವು ನೋಡ್ತಾ ಹೋಗೋಣ. ಸ್ನೇಹಿತರೆ, ಉತ್ತರ ಪ್ರದೇಶದ ವಿಧಾನಸಭಾ ಚುನಾವಣೆ, ಪಂಚ ರಾಜ್ಯಗಳಲ್ಲಿ ವಿಧಾನಸಭಾ ಚುನಾವಣೆ ನಡೀತಾ ಇದ್ರೂ ಕೂಡ ಉತ್ತರ ಪ್ರದೇಶದ ವಿಧಾನಸಭಾ ಚುನಾವಣೆ ಎಲ್ಲಕ್ಕಿಂತ ಜಾಸ್ತಿ ವೆಯ್ಟನ್ನು, ತೂಕವನ್ನು ಹೊಂದಿದೆ. ಯಾಕಂದರೆ ದೊಡ್ಡ ರಾಜ್ಯ, ದೊಡ್ಡ ಸಂಖ್ಯೆಯ ವಿಧಾನಸಭಾ ಕ್ಷೇತ್ರಗಳು, ದೊಡ್ಡ ಸಂಖ್ಯೆಯ ಲೋಕಸಭಾ ಕ್ಷೇತ್ರಗಳು ಅನ್ನೋ ಕಾರಣಕ್ಕಾಗಿ ದೇಶದ ಹಣೆ ಬರಹವನ್ನು ಅಂತ ಹೇಳೋಕ್ಕಿಂತ ಹೆಚ್ಚಾಗಿ ದೇಶವನ್ನು ಆಳುವ ನಾಯಕರ ಹಣೆ ಬರಹವನ್ನು ಬದಲಿಸುವ ಒಳ್ಳೆ ರೀತಿಯ ಅಥವಾ ಕೆಟ್ಟ ರೀತಿಯಲ್ಲಿ ಸಾಮರ್ಥ್ಯವನ್ನು ಹೊಂದಿದೆ ಉತ್ತರ ಪ್ರದೇಶ ವಿಧಾನಸಭಾ ಚುನಾವಣೆಯ ಫಲಿತಾಂಶ. ದೇಶಕ್ಕೆ 9 ಪ್ರಧಾನಿಗಳನ್ನು ಕೊಟ್ಟಂತಹ ರಾಜ್ಯ ಉತ್ತರ ಪ್ರದೇಶ. ಹೀಗಾಗಿ ಸಾಕಷ್ಟು ಮಹತ್ವ ಪಡೆಯುತ್ತೆ ಈ ರಾಜ್ಯದ ವಿಧಾನಸಭಾ ಚುನಾವಣೆಯ ಪ್ರಕ್ರಿಯೆ ಮತ್ತು ಅದರ ಫಲಿತಾಂಶ. ಹಾಗಾದರೆ ಈ ಕ್ಷಣಕ್ಕೆ ಅಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ತಿಳಿದುಕೊಳ್ಳೋದು ಕೂಡ ತುಂಬ ಮುಖ್ಯ. ಸಾಕಷ್ಟು ವೇಗವಾಗಿ ಬದಲಾವಣೆಗಳು ಆಗ್ತಾ ಇದೆ. ಕ್ಷಣಕ್ಕೊಂದು ರೀತಿಯ ಪಿಕ್ಚರ್ ಉತ್ತರ ಪ್ರದೇಶದ ವಿಧಾನಸಭಾ ಚುನಾವಣೆಯ ಕಣದಲ್ಲಿ ಕಂಡು ಬರ್ತಾ ಇದೆ. ಒಂದಲ್ಲ ಒಂದು ರೀತಿಯಲ್ಲಿ ಮುರಿಯೋದು, ಜೋಡಿಸೋದು, ಇದೆಲ್ಲವೂ ಕೂಡ ಬಹಳ ವೇಗವಾಗಿ ನಡೀತಾ ಇದೆ. ಸ್ನೇಹಿತರೆ, ಈ ಕ್ಷಣಕ್ಕೆ ಉತ್ತರ ಪ್ರದೇಶದಲ್ಲಿ ಪಕ್ಷಾಂತರ ಅತಿ ದೊಡ್ಡ ವಿಚಾರವಾಗಿ ಚರ್ಚೆಗೆ ಬರ್ತಾ ಇದೆ. ಒಂದು ಪ್ಯಾಟ್ರನ್ ಸೆಟ್ ಆಗಿದೆ ಅಲ್ಲಿ. ಏನು, BJPಯಿಂದ ಒಂದಷ್ಟು ಮಿನಿಸ್ಟರ್ಸು, MLAಗಳು ರಾಜೀನಾಮೆ ಕೊಡ್ತಾ ಇದ್ದಾರೆ. ಮೊದಲಿಗೆ ಅವರು ರಾಜೀನಾಮೆ ಪತ್ರ ಬರುತ್ತೆ. ಮರುಕ್ಷಣ ಅಖಿಲೇಶ್ ಸಿಂಗ್ ಯಾದವ್ ಜೊತೆ ಅವರ ಫೋಟೋ, ಸಮಾಜವಾದಿ ಪಾರ್ಟಿ ನಾಯಕ ಅಖಿಲೇಶ್ ಯಾದವ್ ಜೊತೆ ಅವರ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸುತ್ತೆ. ಸೇಮ್ ಜಾಗ, ಮುಖಗಳು ಮಾತ್ರ ಚೇಂಜ್. ಅಖಿಲೇಶ್ ಸೇಮ್, ಅದೇ ವ್ಯಕ್ತಿ. ಬ್ಯಾಕ್ಗ್ರೌಂಡಲ್ಲಿರುವಂಥ ಪುಸ್ತಕಗಳ ಕಬೋರ್ಡ್ ಅದು ಕೂಡ ಸೇಮ್, ಅಥವಾ ಪುಸ್ತಕಗಳ ರ್ಯಾಕೋ ಏನೋ ಒಂದು, ಅದು ಕೂಡ ಸೇಮ್. ಆದರೆ ಅಖಿಲೇಶ್ ಜೊತೆ ಇರೋ ವ್ಯಕ್ತಿ ಮಾತ್ರ ಚೇಂಜ್. BJPಗೆ ರಾಜೀನಾಮೆ ಕೊಡ್ತಾ ಇದ್ದಾರೆ. ಅದೇ ಜಾಗ, ಅದೇ ಸೋಫಾ, ಅದೇ ಬ್ಯಾಕ್ಗ್ರೌಂಡು, ಅಖಿಲೇಶ್ ಕೆಂಪು ಟೊಪ್ಪಿ ಹಾಕ್ಕೊಂಡು, ಪಕ್ಕದಲ್ಲಿ ಈ ವ್ಯಕ್ತಿ ಫೋಟೋ ಬರ್ತಾ ಇದೆ. BJP ನಾಯಕರ ರಾಜೀನಾಮೆ ನಂತರ ಅಖಿಲೇಶ್ ಯಾದವ್ ಜೊತೆ ಫೋಟೋ, ಅವರು ಒಟ್ಟಿಗೆ ನಾವು ಕೆಲಸ ಮಾಡ್ತೀವಿ ಅಂತ ಟ್ವೀಟ್, ಇದು ಬರ್ತಾ ಇದೆ. 3 ಯೋಗಿ ಸರ್ಕಾರದ ಸಚಿವರುಗಳು ಯಾರೆಲ್ಲ, ಸ್ವಾಮಿ ಪ್ರಸಾದ್ ಮೌರ್ಯ, ಧರಮ್ ಸಿಂಗ್ ಸೈನಿ ಹಾಗೂ ಧಾರಾ ಸಿಂಗ್, 3 ಸಿಟ್ಟಿಂಗ್ ಮಿನಿಸ್ಟರ್ಸ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಳಿಕ ಅಖಿಲೇಶ್ ಜೊತೆ ಫೋಟೋ, ಆಮೇಲೆ ಸಮಾಜವಾದಿ ಪಾರ್ಟಿ ಕಡೆ ಪ್ರಯಾಣ. ಈ 3 ಮಿನಿಸ್ಟರ್ಸ್ ಸೇರಿದಂತೆ ಒಟ್ಟು 11 MLAಗಳು ಈಗ ರಾಜೀನಾಮೆ ಕೊಟ್ಟಂತಾಗಿದೆ ಈ ವಿಡಿಯೋ ರೆಕಾರ್ಡ್ ಮಾಡುವ ಈ ಕ್ಷಣದವರೆಗೂ ಕೂಡ BJPಗೆ. ಇದನ್ನು ಬೇರೆ ಬೇರೆ ರೀತಿ ಇದಕ್ಕೆ ವ್ಯಾಖ್ಯಾನ ಮಾಡಲಾಗ್ತಾ ಇದೆ. ಸಮಾಜವಾದಿ ಪಾರ್ಟಿ, BJPಯ ಪ್ರಮುಖ ಚಾಲೆಂಜರ್ UP ಎಲೆಕ್ಷನ್ನಲ್ಲಿ ಸಮಾಜವಾದಿ ಪಾರ್ಟಿ ಮತ್ತು ಅಖಿಲೇಶ್ ಯಾದವ್ ಯಾವ ರೀತಿ ಬಿಂಬಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೋಡಿ, ಸಮುದ್ರದಲ್ಲಿ 2 ಹಡಗು ಹೋಗ್ತಾ ಇದೆ. ಒಂದು ಹಡಗಿನಿಂದ ಮತ್ತೊಂದು ಹಡಗಿಗೆ ಬಹಳ ಆತಂಕದಲ್ಲಿ ಜನ ಜಂಪ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅದರ ಅರ್ಥ ಏನು? ಯಾವ ಹಡಗಿನಿಂದ ಜನ ಹೊರಕ್ಕೆ ಹಾರ್ತಿದಾರೋ ಆ ಹಡಗು ಮುಳುಗ್ತಾ ಇದೆ ಅಂತ ಅರ್ಥ. ಹೊರಕ್ಕೆ ಹಾರಿರು ಯಾವ ಹಡಗಿನ ಹತ್ರ ಹೋಗ್ತಿದಾರೋ, ಹೊರಕ್ಕೆ ಹಾರಿದವರು ಯಾವ ಹಡಗಿನ ಕಡೆ ಹೋಗಿ ಏರ್ತಾ ಇದ್ದಾರೋ ಆ ಹಡಗು ತೇಲ್ತಾ ಇದೆ ಅಂತ ಅರ್ಥ. ಸಿಂಕಿಂಗ್ ಶಿಪ್ಪಿಂದ ಎಲ್ಲರೂ ಕೂಡ ಹೊರಗೆ ಹಾರ್ತಿದ್ದಾರೆ. ಮುಳುಗ್ತಿರೋ ಹಡಗಿಂದ ಎಲ್ಲರೂ ಕೂಡ ಹೊರಗೆ ಹಾರ್ತಿದ್ದಾರೆ. ತೇಲಬಲ್ಲ ಹಡಗಿನ ಕಡೆಗೆ ಅವರು ಹಾರ್ತಾ ಇದ್ದಾರೆ. ಮುಳುಗ್ತಿರೋ ಹಡಗು BJP, ತೇಲುವ ಹಡಗು ಸಮಾಜವಾದಿ ಪಾರ್ಟಿ ಅಂತ ಅಖಿಲೇಶ್ ಯಾದವ್ ಅವರ ಪಕ್ಷ ಸಮಾಜವಾದಿ ಪಾರ್ಟಿ ಬಿಂಬಿಸ್ತಾ ಇದ್ದಾರೆ. ಆದರೆ ಇನ್ನೂ ಒಂದಷ್ಟು ಥಿಯರಿಗಳು, ವರದಿಗಳು UPಯಿಂದ ಹೊರಬರ್ತಾ ಇದೆ. ಅದೇನು ಅಂತ ಹೇಳಿದ್ರೆ, BJP ಆಂತರಿಕ ಸಮೀಕ್ಷೆಯನ್ನು ಕಳೆದ 1 ವರ್ಷಗಳಿಂದಲೂ ಕೂಡ ನಡೆಸ್ಕೊಂಡ್ಬಂದಿದೆ. ದೊಡ್ಡ ಪ್ರಮಾಣದಲ್ಲಿ ಸಿಟ್ಟಿಂಗ್ MLAಗಳ ವಿರುದ್ಧ, ಯಾರ ವಿರುದ್ಧ ಇಲ್ಲ, ದೊಡ್ಡ ಪ್ರಮಾಣದಲ್ಲಿ ಆ್ಯಂಟಿ ಇನ್ಕಂಬೆನ್ಸಿ, ಆಡಳಿತ ವಿರೋಧಿ ಅಲೆ ಯಾರ ಮೇಲಿದೆ, ಸಿಟ್ಟಿಂಗ್ ಮಿನಿಸ್ಟರ್ಸ್, ಸಿಟ್ಟಿಂಗ್ MLAಗಳು ಆಲ್ರೆಡಿ ಯಾರ ಮೇಲೆ ಜಾಸ್ತಿ ಜನರ ಅಭಿಪ್ರಾಯ ವಿರುದ್ಧ ಇದೆ, ಅವರಿಗೆ ಟಿಕೆಟ್ ಕೊಡಬಾರ್ದು ಅಂತ BJP ನಿರ್ಧಾರ ಮಾಡಿದೆ. ಸ್ಕ್ರೀನಿಂಗ್ ಮಾಡೋ ಹೆಸರಲ್ಲಿ ಅವ್ರನ್ನೆಲ್ಲ ಕಟ್ ಮಾಡಲಾಗುತ್ತೆ ಟಿಕೆಟು. ಹೆಚ್ಚು ಕಮ್ಮಿ 200 ಸಿಟ್ಟಿಂಗ್ MLAಗಳಿಗೆ, ಮಿನಿಸ್ಟರ್ಸ್ ಸೇರಿದಂತೆ ಟಿಕೆಟ್ ಸಿಗೋದಿಲ್ಲ ಅಂತ ಇತ್ತು. ಅದನ್ನೀಗ ಮತ್ತಷ್ಟು ಫಿಲ್ಟರ್ ಮಾಡಿ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕೊಟ್ಟಿಲ್ಲ ಅಂದರೆ ಕಷ್ಟ ಆಗಿಬಿಡುತ್ತೆ ಅಂಥೇಳಿ 100 ಜನಕ್ಕೆ ಆ ಲಿಸ್ಟನ್ನು ತಂದರು. ಈಗ ಮತ್ತಷ್ಟು
ಲಿಸ್ಟನ್ನು ಸಣ್ಣ ಮಾಡಿ ಕನಿಷ್ಠ ಪಕ್ಷ 30-50 ಜನಕ್ಕಂತೂ ಗ್ಯಾರಂಟಿ ಟಿಕೆಟ್ ಸಿಗಲ್ಲ ಅನ್ನೋದು ಕನ್ಫರ್ಮ್ ಆಗಿದೆ. ಅದರಲ್ಲಿ ಕೆಲವರಿಗೆ ಪಕ್ಷದ ಕಡೆಯಿಂದ ಸೂಚನೆ ಕೂಡ ಹೋಗಿದೆ, ಇವರು ಲಾಸ್ಟ್ ಮೂಮೆಂಟಿಗೆ ಬಿಟ್ಟರೆ ಕಷ್ಟ ಆಗುತ್ತೆ ಅಂಥೇಳಿ, ಬಿಟ್ಟರೆ ಇವಾಗಲೇ ಬಿಡಲಿ ಅಥವಾ ಸಮಾಧಾನ ಮಾಡೋಕ್ಕಾದ್ರೆ ಇವಾಗಲೇ ಸಮಾಧಾನ ಮಾಡಿಬಿಡೋಣ, ಆಮೇಲೆ ಕಿರಿಕಿರಿ ಬೇಡ ಅಂತ ಸೂಚನೆ ಹೋಗಿಬಿಟ್ಟಿದೆ. ನಿಮಗೆ ಈ ಸರಿ ಟಿಕೆಟ್ ಸಿಗಲ್ಲ, ನೀವು ಪಕ್ಷಕ್ಕೆ ಕೆಲಸ ಮಾಡಿ ಅಂತ ಹೋಗಿಬಿಟ್ಟಿದೆ. ಇಂಥವರಲ್ಲಿ ಯಾರಿಗೆಲ್ಲ ಟಿಕೆಟ್ ಸಿಗಲ್ಲ ಅನ್ನೋದು ಕನ್ಫರ್ಮ್ ಆಗಿದೆ, ಅಂಥವರಲ್ಲಿ ಹೆಚ್ಚಿನವರು ಬಿಟ್ಟು ಹೋಗ್ತಿದ್ದಾರೆ ಅನ್ನುವಂಥದ್ದು ಈ ರೀತಿಯ ವರದಿಗಳು ಕೂಡ ಬರ್ತಾ ಇದೆ. ಅದರಲ್ಲಿ ಗಮನಿಸಬೇಕಾಗಿರೋ ವಿಚಾರ ಅಂತ ಹೇಳಿದ್ರೆ, ಸ್ವಾಮಿ ಪ್ರಸಾದ್ ಮೌರ್ಯರಂತಹ ಸಾಕಷ್ಟು ಅವರ ಸಮುದಾಯದಲ್ಲಿ, ಮೌರ್ಯ ಒಂದು OBC ಕಮ್ಯುನಿಟಿ ಕ್ಯಾಸ್ಟ್ ಬರುತ್ತೆ, ಅಲ್ಲಿ ಸಾಕಷ್ಟು ಪ್ರಭಾವಶಾಲಿ ಕಮ್ಯುನಿಟಿ ಕೂಡ ಹೌದು. ಇದೇ ಕಾರಣಕ್ಕೆ ಕೇಶವ್ ಪ್ರಸಾದ್ ಮೌರ್ಯ ಅವರನ್ನು, ಇನ್ನೊಬ್ಬ ಸೇಮ್ ಕಮ್ಯುನಿಟಿಯ ನಾಯಕ, ಅವರಿಗೆ BJP ಸಾಕಷ್ಟು ಮಹತ್ವ ಕೊಟ್ಟು ಕಳೆದ ಚುನಾವಣೆಗಿಂತ ಮುಂಚೆ ಅವರಿಗೆ BJP ರಾಜ್ಯಾಧ್ಯಕ್ಷ ಮಾಡಿತ್ತು, ನಂತರ DCM ಎಲ್ಲ ಮಾಡಿರುವಂಥದ್ದು. ಅದರಲ್ಲಿ ಇನ್ನೊಬ್ಬರು ಲೀಡರ್ ಸ್ವಾಮಿ ಪ್ರಸಾದ್ ಮೌರ್ಯ, ಅವರಿಗೇನು ಟಿಕೆಟ್ ಕಟ್ಟಾಗೋ ರೀತಿ ಲಕ್ಷಣ ಇರಲಿಲ್ಲ ಅಲ್ಲಿ, ಆದರೂ ಕೂಡ ಅವ್ರು ಹೋಗಿದ್ದಾರೆ. ಸೊ ಈ ರೀತಿ ಸಾಕಷ್ಟು ಮಿಕ್ಸೆಡ್ ಸಿಗ್ನಲ್ಸ್ UPಯಿಂದ ಬರ್ತಾ ಇದೆ. BJP ಮುಳುಗ್ತಿರೋ ಹಡಗು ಹಾಗಾಗಿ ಬಿಟ್ಟು ಹೋಗ್ತಿದ್ದಾರೆ ಅಂತ ಒಂದು ಕಡೆ, ಇಲ್ಲ ಅವರಿಗೆ ಟಿಕೆಟ್ ಕಟ್ಟಾಗ್ತಿತ್ತು ಹಾಗಾಗಿ ಅವರು BJP ಬಿಟ್ಟು ಹೋಗ್ತಿದ್ದಾರೆ ಅಂತ ಒಂದಷ್ಟು, ಈ ರೀತಿಯೆಲ್ಲ ವಾತಾವರಣ UPಯಲ್ಲಿದೆ. ಜೊತೆಗೆ ಬಿಟ್ಟು ಹೋದವರಲ್ಲಿ ಹೆಚ್ಚಿನವರೆಲ್ಲರೂ ಕೂಡ OBC, ಬ್ಯಾಕ್ವರ್ಡ್ ಕ್ಯಾಸ್ಟರ್ಸ್, ಈ ರೀತಿಯವರು ಜಾಸ್ತಿ ಇದ್ದಾರೆ. ಇದನ್ನು ಅಖಿಲೇಶ್ ಯಾದವ್ ಮತ್ತು ಅವರ ಪಕ್ಷ ಯಾವ ರೀತಿ ಬಿಂಬಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇದು ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದವರು, ಇವರ ವಿರುದ್ಧ ಯೋಗಿ ಸರ್ಕಾರ ನಡ್ಕೊಳ್ತಿರೋ ರೀತಿಯನ್ನು ಖಂಡಿಸಿ ಸಮಾಜವಾದಿ ಪಾರ್ಟಿ ಕಡೆಗೆ ನಾವು ಹೋಗ್ತಾ ಇದ್ದೀವಿ, ಅದಕ್ಕೆ ಅವರು ಸಮಾಜವಾದಿ ಪಾರ್ಟಿ ಕಡೆ ಬರ್ತಾ ಇದ್ದಾರೆ ಅಂತ ಹೋಗುವವರು ಬಿಂಬಿಸ್ತಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ತಿರೋ ಅಖಿಲೇಶ್ ಆ್ಯಂಡ್ ಟೀಮ್ ಕೂಡ ಬಿಂಬಿಸ್ತಾ ಇದೆ. ಆದರೆ ಇಲ್ಲಿ ಗಮನಿಸಬೇಕಾಗಿರೋ ಸಂಗತಿ ಏನಂದರೆ, ಇವರೆಲ್ಲರೂ ಕೂಡ ಹೆಚ್ಚಿನವರು 2017ರ ವಿಧಾನಸಭಾ ಚುನಾವಣೆ ಮತ್ತು 2014ರ ಲೋಕಸಭಾ ಚುನಾವಣೆಗಿಂತ ಮೊದಲು BJPಗೆ ಅಂಥ ದೊಡ್ಡ ನಾಯಕರುಗಳಿರಲಿಲ್ಲ ಅಲ್ಲಿ ಉತ್ತರ ಪ್ರದೇಶದಲ್ಲಿ. ಈಗ ನಾಯಕರುಗಳು ಸೃಷ್ಟಿಯಾಗಿದ್ದಾರೆ, ಒಂದಷ್ಟು BJPಯವರೇ ಸೃಷ್ಟಿಯಾಗಿದ್ದಾರೆ. ಆವಾಗ BJPಯಲ್ಲಿ ಅಂಥ ದೊಡ್ಡ ಮಟ್ಟಿಗಿನ ನಾಯಕರು ಇರಲಿಲ್ಲ, ಎಲ್ಲ ಹರಿದಂಚು ಹೋಗಿದ್ರು, SPಗೆ ಹೋಗ್ಬಿಟ್ಟಿದ್ರು. ಅಲ್ಲಿಂದ ಬಂದವರೆಲ್ಲರೂ ಕೂಡ SPಯಿಂದ ಬಂದವರು, BSPಯಿಂದ ಬಂದವರೇ ಜಾಸ್ತಿ. ಈಗ ಅವರೆಲ್ಲ ವಾಪಸ್ ಹೋಗ್ತಿದ್ದಾರಷ್ಟೇ. ಈಗ ಬಿಟ್ಟು ಹೋಗಿರೋದು ಹೆಚ್ಚಿನವರು ಈ ಹಿಂದೆ BSPಯಲ್ಲಿದ್ದವರು ಅಥವಾ SPಯಲ್ಲಿದ್ದವರು, ಆನಂತರ BJPಗೆ ಬಂದವರು ಈಗ ವಾಪಸ್ ಹೋಗ್ತಿದ್ದಾರೆ, ಟಿಕೆಟ್ ಸಿಗ್ತಿಲ್ಲ ಅಂತ BJP ಆ ರೀತಿ ಇದನ್ನು ಬಿಂಬಿಸ್ತಾ ಇದೆ. ಆ ಫ್ಯಾಕ್ಟ್ ಕೂಡ ಹೌದು. ಈಗ ಬಿಟ್ಟು ಹೋಗಿರೋ ಮಿನಿಸ್ಟರ್ಸಲ್ಲಿ ಅವರೆಲ್ಲರೂ ಕೂಡ ಈ ಹಿಂದೆ BSPಯಲ್ಲಿದ್ದವರು, ಈಗ ವಾಪಸ್ಸಿಗೆ SP ಕಡೆ ಹೋಗಿದ್ದಾರೆ. ಆ ರೀತಿ BJP ಬಿಂಬಿಸ್ತಾ ಇದೆ. ಜೊತೆಗೆ ಸಮಾಜವಾದಿ ಪಾರ್ಟಿ ರಣತಂತ್ರವನ್ನು ತನ್ನದಾಗಿಸ್ಕೊಂಡಿದೆಯಲ್ಲ, BJPಯನ್ನು ಹಿಂದುಳಿದ, ದಲಿತ ಮತ್ತು ಅಲ್ಪಸಂಖ್ಯಾತರ ವಿರೋಧಿ ಪಕ್ಷ ಅಂತ ಬಿಂಬಿಸ್ತಾ ಇದೆಯಲ್ಲ ದೊಡ್ಡ ಪ್ರಮಾಣದಲ್ಲಿ, ಅದನ್ನು ಈ ಚುನಾವಣೆ ಅದನ್ನೇ ದೊಡ್ಡ ಪ್ರಮಾಣದಲ್ಲಿ ಅವರು ಅಸ್ತ್ರವಾಗಿ ಬಳಸ್ಕೊಳ್ತಾ ಇದ್ದಾರೆ. ಅದನ್ನು ಕೌಂಟರ್ ಮಾಡೋ ಸಲುವಾಗಿ ಯೋಗಿ ಆದಿತ್ಯನಾಥ್ ಈಗ ಈ ಕ್ಷಣಕ್ಕೆ ನೀವು ನೋಡಿದ್ರೆ, ಮಾಹಿತಿ ತೆಗೆದು ನೋಡಿದ್ರೆ, ಅವರು ದಲಿತರ ಮನೆಗಳಿಗೆ ಭೇಟಿ ನೀಡ್ತಿದ್ದಾರೆ. ಮನೆಗಳಿಗೆ ಹೋಗಿ ಒಂದಷ್ಟು ಅವ್ರ ಜೊತೆ ಕೂತು ಮಾತಾಡಿ, ಆತ್ಮೀಯವಾಗಿ ಅವರೊಂದಿಗೆ ವರ್ತಿಸಿ, ಅಲ್ಲೇ ಊಟವನ್ನು ಕೂಡ ಮಾಡಿ, ದಲಿತ್ ಔಟ್ರೀಚ್, ದಲಿತ ಕಮ್ಯುನಿಟಿಯೊಂದಿಗೆ ನಾವಿದ್ದೀವಿ, ಇದೆಲ್ಲ ಸುಳ್ಳು ಆರೋಪಗಳು, ನಾವಿದ್ದೀವಿ ಅಂತ ತೋರಿಸ್ಕೊಳ್ಳೋ ಪ್ರಯತ್ನವನ್ನು ಯೋಗಿ ಆದಿತ್ಯನಾಥ್ ಕೂಡ ಅಲ್ಲಿ ಮಾಡ್ತಾ ಇದ್ದಾರೆ. ಇನ್ನು ಪಕ್ಷಕ್ಕೆ ಸ್ಪೆಸಿಫಿಕ್ ಆಗಿ ನೋಡ್ತಾ ಹೋದರೆ, ನಾವು ಸಮಾಜವಾದಿ ಪಾರ್ಟಿ ಏನು ನಂಬ್ಕೊಂಡಿದೆ ಈ ಚುನಾವಣೆಯಲ್ಲಿ ಅಂತ ಹೇಳಿದ್ರೆ, ಸಮಾಜವಾದಿ ಪಾರ್ಟಿಯನ್ನು MY ಪಾರ್ಟಿ ಅಂತ ಕರೆಯಲಾಗ್ತಾ ಇತ್ತು. M+Y ಅಂದರೆ ಮುಸ್ಲಿಂ ಪ್ಲಸ್ ಯಾದವ್, ಮುಸ್ಲಿಂ ಯಾದವ್ ಮತಗಳಿಂದ ಗಟ್ಟಿಯಾಗಿರೋ ಪಾರ್ಟಿ ಅಂತ SPಯನ್ನು ಕರೆಯಲಾಗ್ತಾ ಇತ್ತು. ಅದೇನಾಯಿತು, ಕಳೆದ ಚುನಾವಣೆಯಲ್ಲಿ ಸಾಕಷ್ಟು ಮುಸ್ಲಿಂ ಮತಗಳು ಕೂಡ ವಿಭಜನೆ ಆಯಿತು. ಜೊತೆಗೆ ಈ ಯಾದವರಲ್ಲೂ ಕೂಡ ಒಂದಷ್ಟು ನ್ಯಾಷನಲಿಸಮ್ ಅಂತ ಬಂದಾಗ, ಹಿಂದುತ್ವ ಅಂತ ಬಂದಾಗ, ಜಾತಿಯನ್ನು ಮೀರಿ ಓಟ್ ಹಾಕಿ ಅದು ಕೂಡ ಯಾದವ್ ಓಟ್ ಕೂಡ ಡಿವಿಷನ್ ಆಗಿ SPಗೆ ಬಹಳ ಹಿನ್ನಡೆ ಆಯಿತು. ಹಿಂದುಳಿದ ವರ್ಗಗಳಲ್ಲೂ ಕೂಡ, OBCಯಲ್ಲೂ ಕೂಡ, ನಾನ್ ಯಾದವ್ OBCಗಳೆಲ್ಲ ಲಾಸ್ಟ್ ಟೈಮ್ ಅಖಿಲೇಶ್ ಯಾದವ್ ಅವರ ಪಾರ್ಟಿ ಕೈ ಕೊಟ್ಟಿದ್ರು, ಎಲ್ಲ BJPಗೆ ಓಟ್ ಹಾಕಿದರು. ಹೀಗಾಗಿ SPಸಲ್ಲಿ ಏನು ಮಾಡ್ತಿದೆ ಅಂತ ಹೇಳಿದ್ರೆ, ಮುಸ್ಲಿಂ ಮತಗಳನ್ನು ಗಟ್ಟಿ ಮಾಡ್ಕೊಳ್ಳೋ ಪ್ರಯತ್ನವನ್ನು ಪಡ್ತಾ ಇದೆ, ಯಾದವ್ ಮತಗಳನ್ನು ಗಟ್ಟಿ ಮಾಡ್ಕೊಳ್ಳೋ ಪ್ರಯತ್ನ ಪಡ್ತಾ ಇದೆ. ಅಖಿಲೇಶ್ ಯಾದವ್ ಅಂತೂ ನಾನೊಬ್ಬ ಯಾದವ್ ಅಂತ ಹೋದಲ್ಲೆಲ್ಲ ಹೇಳ್ತಾ ಇದ್ದಾರೆ ಈಗ. ಸೊ ಮುಸ್ಲಿಮರು ಸ್ಟ್ರಾಂಗ್ ಆಗಿ SPಗೆ ಓಟ್ ಹಾಕಬೇಕು, ಯಾದವರು ಕೂಡ ಸ್ಟ್ರಾಂಗ್ ಆಗಿ SPಗೆ ಓಟ್ ಹಾಕಬೇಕು, ನಮ್ಮ ಜಾತಿ ಪಕ್ಷ ಅಂತ ಓಟ್ ಹಾಕಬೇಕು. ಜೊತೆಗೆ ಯಾದವೇತರ ಇತರೆ ಹಿಂದುಳಿದ ವರ್ಗದವರು, ನಾನ್ ಯಾದವ್ OBCಗಳನ್ನು ಕೂಡ ಒಂದಷ್ಟು ಸೆಳ್ಕೋಬೇಕು ಅಂಥೇಳಿ ಸಣ್ಣ ಪುಟ್ಟ ಕ್ಯಾಸ್ಟ್ ಪಾರ್ಟಿಗಳೊಂದಿಗೆ ಅಲಯನ್ಸನ್ನು ಮಾಡ್ಕೊಳ್ತಿದ್ದಾರೆ.
2014 ಲೋಕಸಭಾ ಚುನಾವಣೆ, 2017 ವಿಧಾನಸಭಾ ಚುನಾವಣೆಯಲ್ಲಿ UPಯಲ್ಲಿ ಅಮಿತ್ ಶಾ ಯಾವ ರೀತಿ ಅಲ್ಲಿ ಹೋಗಿ ರಣತಂತ್ರವನ್ನು ಮಾಡಿ ಸಣ್ಣ 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 ಸ್ಥಳೀಯ ಜಾತಿ ಆಧಾರಿತ ಪಕ್ಷಗಳನ್ನು BJPಗೆ ಸೇರಿಕೊಂಡಿದ್ರು, ಅಲಯನ್ಸ್ ಮಾಡ್ಕೊಂಡಿದ್ರು ಅಥವಾ BJPಗೆ ಸೇರಿಸ್ಕೊಳ್ಳೋದು ಮಾಡಿದ್ರು. ಅದೇ ಪ್ರಯತ್ನವನ್ನು ಅಖಿಲೇಶ್ ಯಾದವ್ ಈಗ ಮಾಡ್ತಾ ಇದ್ದಾರೆ. ಅಂದ ಹಾಗೆ ಉತ್ತರ ಪ್ರದೇಶದಲ್ಲಿ 20% ಹತ್ತತ್ರ ಮುಸ್ಲಿಂ ಪಾಪ್ಯುಲೇಷನ್ ಇದೆ. ಸೊ ಇಲ್ಲಿ ಇದೊಂದು ರೀತಿ ಸ್ಪರ್ಧೆ ನಡೀತಾ ಇದೆ ಈ ವೋಟ್ಗೆ. SP ಕೂಡ ಸ್ಟ್ರಾಂಗ್ ಆಗಿ ಫೈಟ್ ಮಾಡ್ತಿದೆ, ಆ ಬ್ಲಾಕ್ ಸಾಲಿಡ್ ಆಗಿ ನಮಗೆ ವೋಟ್ ಹಾಕಬೇಕು ಅಂತ. ಕಾಂಗ್ರೆಸ್ ಕೂಡ ಸಂಪೂರ್ಣವಾಗಿ ನೆಲ ಕಳ್ಕೊಂಡಿರೋ ಕಾಂಗ್ರೆಸ್ ಕೂಡ ಒಂದಷ್ಟು ಮುಸ್ಲಿಂ ವೋಟ್ಗಳಲ್ಲಿ ತಾನು ಈ ಸಲ ಪಡಿಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾ ಇದೆ. ಈ ಪೈಪೋಟಿಯ ನಡುವೆ ಮತ್ತೊಂದು ವ್ಯಕ್ತಿಯ ರಂಗಪ್ರವೇಶ ಆಗಿದೆ. ಅದು ಅಸದುದ್ದೀನ್ ಓವೈಸಿ ಅಂತ. ಹೈದರಾಬಾದ್ನ AIMIM ಪಕ್ಷದ ಅಸದುದ್ದೀನ್ ಓವೈಸಿ ಇತ್ತೀಚಿನ ದಿನಗಳಲ್ಲಿ ಪ್ರೂವ್ ಮಾಡಿದ್ದಾರೆ, ದೇಶದಾದ್ಯಂತ ಬೇರೆ ಬೇರೆ ಕಡೆ ಹೋಗಿ ಒಂದಷ್ಟು ಪರ್ಸೆಂಟೇಜ್ ಮುಸ್ಲಿಂ ವೋಟನ್ನು ಪಡೆಯುವಲ್ಲಿ ತಾನು ಯಶಸ್ವಿ ಆಗ್ತಾ ಇದ್ದೀನಿ ಅಂತ. ಅವರು ಉತ್ತರ ಪ್ರದೇಶದಲ್ಲಿ ಜೋರಾಗಿ ಪ್ರಚಾರವನ್ನು ಮಾಡ್ತಿದ್ದಾರೆ. ಎಂಥ ಫನ್ನಿ ಸಿಚುವೇಶನ್ ನೋಡಿ. ಈ ಹಿಂದೆ ಅಖಿಲೇಶ್ ಯಾದವ್ ಅವರ ಸರ್ಕಾರ ಇದ್ದಾಗಲೂ ಕೂಡ ಅಸದುದ್ದೀನ್ ಓವೈಸಿಗೆ UP ಕಾಲಿಡಕ್ಕೆ ಬಿಡ್ತಾ ಇರಲಿಲ್ಲ. ಅವರು ಧಾರ್ಮಿಕ ಸಾಮರಸ್ಯವನ್ನು ಕದಡ್ತಾರೆ ಹಾಗೆ ಹೇಗೆ ಅಂತೇಳಿ. ಯಾಕಂದರೆ ಅವರಿಗೆ ಭಯ ಇತ್ತು, ಅಖಿಲೇಶ್ ಯಾದವ್ ಭಯ ಇತ್ತು ಏನು ಅಂತ ಹೇಳಿದ್ರೆ ಓವೈಸಿ ಬಂದು ಎಲ್ಲಿ ಮುಸ್ಲಿಂ ವೋಟನ್ನು ಡಿವೈಡ್ ಮಾಡಿಬಿಡ್ತಾರೆ ಅಂತ, ಅಲ್ಲಿ ಹೋಗೋಕ್ಕೆ ಬಿಡ್ತಾ ಇರಲಿಲ್ಲ. ಆದರೆ ಈಗ BJP ಸರ್ಕಾರ ಇದೆ, ಕಾವಿದಾರಿ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ ಇದೆ. ಇವರು ಓವೈಸಿ ಬಂದರೆ ಬಹಳ ಖುಷಿ ಪಡ್ತಾ ಇದ್ದಾರೆ. ಓವೈಸಿ ಆರಾಮಾಗಿ ಹೋಗ್ತಿದ್ದಾರೆ, UPಲಿ ಎಲ್ಲ ಕಡೆ ಓಡಾಡ್ತಿದ್ದಾರೆ, ಭಯಂಕರ ಪ್ರಚಾರ ಮಾಡ್ಕೊಂಡು ಓಡಾಡ್ತಿದ್ದಾರೆ. BJP ಅವ್ರು ಯಾವುದೇ ತಡೆಯೋಕ್ಕೂ ಹೋಗ್ತಿಲ್ಲ, ಏನೂ ಮಾಡ್ತಾ ಇಲ್ಲ, ಬರೀ ವಾಕ್ಸಮರ ಮಾಡ್ತಿದ್ದಾರೆ ಬಿಟ್ಟರೆ ಅವ್ರನ್ನ ತಡೆಯುವಂಥ ಪ್ರಯತ್ನವನ್ನು ಮಾಡ್ತಿಲ್ಲ. ಯಾಕಂದರೆ BJPಗೆ ಬೇಕು ಅದು. ಮುಸ್ಲಿಂ ಮತಗಳು ಒಂದಷ್ಟು ವಿಭಜನೆ ಆಯಿತು ಅಂತ ಹೇಳಿದ್ರೆ ಉತ್ತರ ಪ್ರದೇಶದಲ್ಲಿ ಅದರ ನೇರ ಲಾಭ BJPಗೆ ಆಗುತ್ತೆ. ಪ್ರಬಲ ಎದುರಾಳಿ ಸಲ ಅಖಿಲೇಶ್ ಯಾದವ್ ಜೊತೆ ಯಾವುದೇ ಕಮ್ಯುನಿಟಿ ಹೋಗಿ ಸಾಲಿಡಾಗಿ ಓಟ್ ಹಾಕಿದ್ರು ಕೂಡ BJP ಕಷ್ಟ. ಹೀಗಾಗಿ BJP ಇದು 20% ವರ್ಸಸ್ 80% ನಡುವಿನ ಯುದ್ಧ ಅಂತ ಹೇಳಿದ್ರು ಕೂಡ ಯೋಗಿ ಆದಿತ್ಯನಾಥ್ ಎಲ್ಲೂ ಕೂಡ ಓವೈಸಿ ಬರಬಾರ್ದು, ಇಲ್ಲಿ ಪ್ರಚಾರ ಮಾಡಬಾರ್ದು, ಅವ್ರು ಧಾರ್ಮಿಕ ಸಾಮರಸ್ಯ ಕದಡ್ತಾರೆ ಹಾಗೆ ಹೀಗೆ ಅಂತೇಳಿ ಅಖಿಲೇಶ್ ಥರ ಅವ್ರನ್ನ ಬ್ಯಾನ್ ಮಾಡೋ ಕೆಲಸವನ್ನು BJP ಮಾಡಿಲ್ಲ. ಮನಸ್ಸಿನಲ್ಲೇ ಕೆಂಪು ಹಾಸನ್ನು ಹೀಗೆ ಹಾಸಿ BJP ಓವೈಸಿಯನ್ನು ಅಲ್ಲಿ ಓಡಾಡೋಕ್ಕೆ ಬಿಟ್ಟಿದೆ. ಏನೋ BJP ವಿಚಾರಕ್ಕೆ ಬಂದಾಗ BJP ಯಾವ ರೀತಿ ಅಂಕಗಣಿತ, ಬೀಜಗಣಿತ, ಕಾಗುಣಿತ ಎಲ್ಲ ಮಾಡ್ತಾ ಇದೆ ಮತಗಳ ವಿಚಾರಕ್ಕೆ ಬಂದಾಗ ಅಂತ ನೋಡಿದ್ರೆ BJP ಪ್ರಮುಖವಾಗಿ ಇಲ್ಲಿ ತನ್ನ ಹಿಂದೂ ಐಡೆಂಟಿಟಿ, ವಿಶೇಷವಾಗಿ ಯೋಗಿ ಆದಿತ್ಯನಾಥ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಜೊತೆಗೆ ಈ ಹಿಂದುತ್ವದ ಜೊತೆಗೆ ರಾಷ್ಟ್ರೀಯತೆ, ಅಭಿವೃದ್ಧಿ ಮಂತ್ರ, ಇದೆಲ್ಲವನ್ನು ಈ ಫಾರ್ಮುಲಾವನ್ನು ಬಳಸುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಜೊತೆಗೆ ಯಾದವರ ಓಟನ್ನು ಕೂಡ ಪಡೆಯೋಕೆ BJP ಹಿಂದುತ್ವದ ಅಸ್ತ್ರವನ್ನು ಪ್ರಯೋಗ ಮಾಡುತ್ತೆ. ಜೊತೆಗೆ ಯಾದವೇತರ ಇತರೆ ಹಿಂದುಳಿದ ವರ್ಗದವರನ್ನು ಲಾಸ್ಟ್ ಟೈಮ್ ಥರ ಈ ಸಲ ಕೂಡ ಸೆಳಿಬೇಕು ಅಂತ BJPಯಲ್ಲಿ ಪ್ರಯತ್ನವನ್ನು ಪಡ್ತಾ ಇದೆ. ಜೊತೆಗೆ BSPಯ ಸ್ಟ್ರಾಂಗ್ ವೋಟ್ ಬ್ಯಾಕ್ ಆದಂತಹ ದಲಿತರಲ್ಲಿ ಕಳೆದ ಬಾರಿ ಆಲ್ಮೋಸ್ಟ್ ಜಾಟವ್ ದಲಿತರನ್ನು ಹೊರತುಪಡಿಸಿ ಉಳಿದವರೆಲ್ಲರನ್ನ ಕೂಡ BJP ತನ್ನ ಕಡೆ ಸೆಳ್ಕೊಂಡಿತ್ತು. ಹಾಗಾಗಿನೇ BSP ಹೀನಾಯವಾಗಿ ಸೋತಿದ್ದು. ಈ ಸಲ ಕೂಡ ಅಷ್ಟೇ, ಕಳೆದ ಬಾರಿ BSPಗೆ ಜಾಟವ್ಸ್ ಬಿಟ್ಟರೆ ಹೆಚ್ಚಿನ ದಲಿತರು ಓಟ್ ಹಾಕಿಲ್ಲ, ಎಲ್ಲ BJPಗೆ ಓಟ್ ಹಾಕಿದ್ರು. ಈ ಸಲ ಅವ್ರನ್ನ ಉಳಿಸ್ಕೊಳ್ಳೋ ಜೊತೆಗೆ ಜಾಟವ್ ದಲಿತರನ್ನು ಕೂಡ ಹೆಂಗೂ BSP ಸೋಲ್ತಿದೆ, ಯಾಕೆ ವೇಸ್ಟ್ ಮಾಡ್ತೀರಿ, ಈ ಯಾದವ್ ಪಾರ್ಟಿ ಬರುತ್ತೆ ಇಲ್ಲಾಂದ್ರೆ ಸುಮ್ಮನೆ ನಮಗೆ ಓಟ್ ಹಾಕಿ ಅಂತ BJP ತನ್ನ ಕಡೆ ಸೆಳೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. BJP ಹಲವಾರು ತನ್ನ ಡಬ್ಬಿಯಲ್ಲಿ ಹಲವಾರು ಔಷಧಿಗಳನ್ನು ಇಟ್ಕೊಂಡಿದೆ. ಒಂದೊಂದು ರೀತಿಯ ಚಾಲೆಂಜಿಗೆ ಒಂದೊಂದು ರೀತಿಯ ಔಷಧಿ. ಎಲ್ಲಿ ಜಾತಿಯ ಪ್ರಬಲವಾದಂಥ ಸ್ಪರ್ಧೆ BJPಗೆ ಎದುರಾಗುತ್ತೆ, ಜಾತಿ ಆಧಾರದಲ್ಲಿ BJPಗೆ ಚಾಲೆಂಜ್ ಎದುರಾಗುತ್ತೆ. ಈಗ ಯಾದವ್ ಬೆಲ್ಟು, ಜಟವ್ ಬೆಲ್ಟು, ಜಾಟ್ ಬೆಲ್ಟು, ಇಲ್ಲೆಲ್ಲ BJP ಜಾತಿ ಆಧಾರದಲ್ಲಿ ಸ್ಪರ್ಧೆ ಒಡ್ಡಕ್ಕೆ ಆಗಲ್ಲ ಅನ್ನೋ ಸಂದರ್ಭ ಬಂದಾಗ ಅಲ್ಲಿ ಹಿಂದುತ್ವದ ಅಸ್ತ್ರವನ್ನು ಪ್ರಯೋಗ ಮಾಡಿ ಜಾತಿಯನ್ನು ಮೀರಿ ಧರ್ಮಕ್ಕಾಗಿ ವೋಟ್ ಹಾಕೋಕ್ಕೆ ಪ್ರೇರೇಪಣೆ ಮಾಡೋ ರೀತಿಯಲ್ಲಿ BJP ಅಲ್ಲಿ ಆ ಅಸ್ತ್ರವನ್ನು ಪ್ರಯೋಗ ಮಾಡುತ್ತೆ. ಇದೆಲ್ಲ ಹೇಳಕ್ಕೆ ನಮಗೆ ಜಾತಿ ಅಥವಾ ಧರ್ಮ, ಯಾದವ್ ಪಾರ್ಟಿ, ಮುಸ್ಲಿಂ ಪಾರ್ಟಿ, ಹಿಂದೂ ಪಾರ್ಟಿ ಇದೆಲ್ಲ ಹೇಳಕ್ಕೆ ನಮಗೆ ಬಹಳ ಇದು ಈ ಸ್ವತಂತ್ರ ಭಾರತದ ಈ ಪ್ರಜಾಪ್ರಭುತ್ವದ ಈ ಸನ್ನಿವೇಶದಲ್ಲಿ ಬಹಳ ದುಃಖ ಹಾಗೂ ಬೇಜಾರಿನ ವಿಚಾರನೇ. ರಾಜಕಾರಣದಲ್ಲಿ ಜಾತಿ, ಧರ್ಮ, ಈ ಮುಸ್ಲಿಮು ಓವೈಸಿಗೆ ಹಾಕ್ತಾರೆ, ಕಾಂಗ್ರೆಸ್ಸಿಗೆ ಹಾಕ್ತಾರೆ, ಯೋಗಿ ಹಿಂದುತ್ವದ ಐಕಾನು, ಅವರಿಗೆ ಹಿಂದೂಗಳೆಲ್ಲ ಮೀರಿ ಓಟ್ ಹಾಕ್ತಾರೆ, ಇದೆಲ್ಲ ಹೇಳೋಕೆ ಬಹಳ ಮನಸ್ಸಿಗೆ ಕಷ್ಟ ಆಗುತ್ತೆ. ಆದರೆ ಏನು ಮಾಡೋದು, ಅದೇ ರೀತಿ ಪಾಲಿಟಿಕ್ಸ್ ನಡೆಯೋದು. ಈ ರೀತಿ ಓಟ್ ಬೀಳಬಾರ್ದು. ಆ್ಯಕ್ಚುಲಿ ಓಟ್ ಬೀಳಬೇಕಾಗಿರೋದು ಯಾವುದ್ರ ಆಧಾರದ ಮೇಲೆ, ಎಷ್ಟು ಕೆಲಸ ಆಗಿದೆ,
ಪ್ರಾಮಿಸ್ ಏನು ಮಾಡಿದ್ದಾರೆ ಆ ಕೆಲಸ ಆಗಿದೆಯೇ ಅಲ್ವಾ, ಅದರ ಆಧಾರದ ಮೇಲೆ ಮಾತ್ರ ವೋಟ್ ಬೀಳಬೇಕು. ಇಂಥ ವಿಚಾರಗಳ ಮೇಲೆ ವೋಟ್ ಬೀಳಬಾರ್ದು. ಇಂಥ ವಿಚಾರಗಳ ಮೇಲೆ ವೋಟ್ ಬಿತ್ತು ಅಂತ ಹೇಳಿದ್ರೆ ರಾಜಕಾರಣಿಗಳಿಗೆ ಎಸ್ಕೇಪ್ ರೂಟ್ ಸಿಗುತ್ತೆ. ಕೆಲಸ ಮಾಡಿಲ್ಲ ಅಂದರೂ ಕೂಡ ವೋಟ್ ಪಡೆಯೋಕ್ಕೆ ಈ ಜಾತಿ, ಧರ್ಮ, ನಾನು ಯಾದವ್ ಪಾರ್ಟಿ, ನಾನು ಮುಸ್ಲಿಂ ಪಾರ್ಟಿ, ನಾನು ಹಿಂದೂ ಪಾರ್ಟಿ, ನಾನು ಗೌಡ್ರ ಪಾರ್ಟಿ, ನಾನು ಲಿಂಗಾಯತರ ಪಾರ್ಟಿ, ಈ ರೀತಿ ಅವಕಾಶ ಸಿಗುತ್ತೆ ಅವರಿಗೆ. ಕೆಲಸ ಮಾಡಿಲ್ಲ ಅಂದರೂ ಕೂಡ ಈ ಜಾತಿಯವರು ಇವ್ರಿಗೆ ವೋಟ್ ಹಾಕ್ತಾರೆ ಅಂತ. ಬಟ್ ಏನು ಮಾಡೋದು, ನಮ್ಮ ಜನ ಅಪ್ಡೇಟ್ ಆಗಲಿಕ್ಕೆ ಇನ್ನೂ ಸಾಕಷ್ಟು ಟೈಮ್ ಬೇಕು ಅನಿಸುತ್ತೆ. ಹಾಗಾಗಿ ನಾವು ಈ ಎಲ್ಲ ಹಣೆ ಬರವನ್ನು ಹೇಳಲೇಬೇಕಾಗತ್ತೆ. ಸೊ BJP ಈ ರೀತಿಯೆಲ್ಲ ಪ್ರಯತ್ನವನ್ನು ಪಡ್ತಾ ಇದೆ. ಎಲ್ಲೆಲ್ಲಿ ಹಿಂದುತ್ವ ಬಳಕೆ ಮಾಡಬೇಕು ಅಲ್ಲಿ ಹಿಂದುತ್ವ ಬಳಕೆ ಮಾಡ್ತಿದೆ, ಎಲ್ಲೆಲ್ಲಿ ಡೆವಲಪ್ಮೆಂಟ್ ಹೇಳಿದ್ರೆ ಸಾಕು ಅಲ್ಲಿ ಡೆವಲಪ್ಮೆಂಟ್ ಅಜೆಂಡಾವನ್ನು ಬಳಸ್ತಾ ಇದೆ. ಇದರ ಮೇಲಾಗಿ ಮೋದಿ ಇಮೇಜನ್ನು ಕೂಡ BJP ಬಳಸ್ತಾ ಇದೆ. ರಾಷ್ಟ್ರೀಯತೆಯನ್ನು ಎಲ್ಲೆಲ್ಲಿ ಬಳಸಬೇಕು ಅಲ್ಲಿ BJP ಬಳಸ್ತಾ ಇದೆ. BJPಗೆ ಸಾಲಿಡ್ ಆಗಿ 20% ಅಪಕ್ಕೆ ಅಷ್ಟು ವೋಟ್ ಬಿದ್ದಿತ್ತಲ್ಲ, ಮೇಲ್ವರ್ಗದ ಜಾತಿಗಳ ಓಟೆಲ್ಲ ಬಿದ್ದಿತ್ತಲ್ಲ, ಅದರ ಜೊತೆಗೇ ಅದು ಸಾಲಿಡ್ ಆಗಿ ಉಳಿಸ್ಕೊಳ್ಳುವಂಥ ಪ್ರಯತ್ನ. ಯಾಕಂದರೆ ಇತ್ತೀಚೆಗೆ ಉತ್ತರ ಪ್ರದೇಶದ ಬ್ರಾಹ್ಮಣರು BJPಯ ವಿರುದ್ಧ ಸಾಕಷ್ಟು ಅಸಮಾಧಾನವನ್ನು ಕೆಲವೊಂದಷ್ಟು ನಾಯಕರು ಹೊರ ಹಾಕಿದ್ದು, ಹಾಗಾಗಿ ಆ ಡ್ಯಾಮೇಜ್ ಕಂಟ್ರೋಲ್ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದೆ. ಜೊತೆಗೆ ಈ ಎಲ್ಲ ಸಮುದಾಯಗಳನ್ನು ಕೂಡ ಉಳಿಸ್ಕೊಂಡು ಕಳೆದ ಬಾರಿ ತಾನು ಗಳಿಸಿದ ಮತಗಳ ಪ್ರಮಾಣವನ್ನು ಹಾಗೆ ಉಳಿಸ್ಕೊಳ್ಳೋ ಪ್ರಯತ್ನವನ್ನು BJP ಉತ್ತರ ಪ್ರದೇಶದಲ್ಲಿ ನಡೆಸ್ತಾ ಇದೆ. ಇದೆಲ್ಲದರ ಜೊತೆಗೆ ಯೋಗಿ ಕಾಲದಲ್ಲಿ ಕಾನೂನು ಸುವ್ಯವಸ್ಥೆ ಚೆನ್ನಾಗಾಗಿದೆ ಅನ್ನುವಂಥದ್ದನ್ನು BJP ಚೆನ್ನಾಗಿ ಬಿಂಬಿಸೋ ಪ್ರಯತ್ನ ಪಡ್ತಾ ಇದೆ. ಗ್ರೌಂಡ್ನಲ್ಲಿ ಹೋಗಿ ಸಮೀಕ್ಷೆ ಮಾಡಿದಂತಹ ಪತ್ರಕರ್ತರ ಕೆಲವೊಂದಷ್ಟು ವರದಿಗಳನ್ನು ನೋಡಿದಾಗ ಕಾನೂನು ಸುವ್ಯವಸ್ಥೆ ಮೊದಲಿಗಿಂತ ಈಗ ಇಂಪ್ರೂವ್ ಆಗಿದೆ ಅನ್ನುವಂಥ ವಿಚಾರ ಕೂಡ ಅಲ್ಲಿ ವ್ಯಕ್ತ ಆಗಿದೆ ಅಂತ ಹೇಳಬೇಕು. ಸೊ ವ್ಯಕ್ತ ಆಗಿದೆ. ಜೊತೆಗೆ ದೊಡ್ಡ ಪ್ರಮಾಣದಲ್ಲಿ ಈ ಸರ್ಕಾರಿ ಸ್ಕೀಮ್ಗಳ ಡೆಲಿವರಿ ಇದೆಯಲ್ಲ, ಜನರಿಗೆ ತಲುಪಿರೋ ವಿಚಾರ, ಕಣ್ಣಿಗೆ ಕಾಣುವಂಥ ಎಕ್ಸ್ಪ್ರೆಸ್ ವೇಗಳು, 5-6 ಎಕ್ಸ್ಪ್ರೆಸ್ ವೇ ಎಲ್ಲವೂ ಕೂಡ ಕೆಲಸ ಆಗಿದೆ ಅಂತ ಜನರೇ ಹೇಳ್ತಾರೆ. ಹೀಗಾಗಿ ಇದನ್ನು ಕೂಡ ದೊಡ್ಡ ಪ್ರಮಾಣದಲ್ಲಿ ಹಿಂದೆ ಎಷ್ಟು ಕೆಲಸ ಆಗಿತ್ತು, ಈಗ ಎಷ್ಟು ಕೆಲಸ ಆಗಿದೆ ನೋಡಿ ಅಂತ ಎಲ್ಲ ಕಡೆ ದೊಡ್ಡ ಬ್ಯಾನರ್ಗಳನ್ನು, ಫ್ಲೆಕ್ಸ್ಗಳನ್ನು ಹಾಕಿ ಯೋಗಿ ಫೋಟೋವನ್ನು ದೊಡ್ಡ ಪ್ರಮಾಣದಲ್ಲಿ ಉತ್ತರ ಪ್ರದೇಶದಲ್ಲಿ ಬಿಂಬಿಸಲಾಗ್ತಾ ಇದೆ. ಮತ್ತು ಅದನ್ನೇ ಬಳಸ್ಕೊಂಡು ಹೋಗಿ ಕೆಲಸ ಮಾಡಿದ್ದೀರಿ ಅಂತ ಎಲ್ಲ ಕಡೆ, ನೀವು ಮುಂಚೆ ಇಷ್ಟೇ ಕೆಲಸ ಆಗಿದೆ ಈಗ ಇಷ್ಟು ಕೆಲಸ ಮಾಡಿದ್ದೀರಿ ಅಂತ ಎಲ್ಲ ಕಡೆ ಬ್ಯಾನರ್ ಹಾಕೊಂಡಿದ್ದೀರಲ್ಲ, ಅದನ್ನೇ ಇಟ್ಕೊಂಡು ಹೋಗಿ ಬರೀ ಕೆಲಸದ ಆಧಾರದಲ್ಲಿ ಓಟ್ ಕೇಳಿ ಅಂತ ಹೇಳಿದ್ರೆ BJP ಅವ್ರಿಗೆ ಚೆನ್ನಾಗಿ ಗೊತ್ತು ಬರೀ ಇದರ ಆಧಾರದಲ್ಲಿ ಓಟ್ ಬೀಳೋದಿಲ್ಲ ಅಂತ. ಅಲ್ಲಿ ಜಾತಿಯ ಪಕ್ಷಗಳಿವೆ, ಜಾತಿ ಆಧಾರಿತ ಪಕ್ಷಗಳಿವೆ, ರಾಜಕಾರಣ ತಳಮಟ್ಟದಲ್ಲಿ ತುಂಬ ದೊಡ್ಡ ಪ್ರಮಾಣದಲ್ಲಿ ಜಾತಿ ನಡೆಯುತ್ತೆ UPಯಲ್ಲಿ. ಹೀಗಾಗಿ ಇದೆಲ್ಲವನ್ನು ಕೂಡ ಸೇರಿದಂತಹ ರಿಲಿಜಿಯನ್ ಅಂದರೆ ಧರ್ಮ, ರಾಷ್ಟ್ರೀಯತೆ, ಅಭಿವೃದ್ಧಿ, ಮೋದಿಯ ಚರಿಷ್ಮಾ, ಹಾಗೆ ಜಾತಿಗಳ ಸಣ್ಣ ಸಣ್ಣ ಒಂದು ಕೊಯ್ಲೇಷನ್, ಇದೆಲ್ಲವನ್ನು ಸೇರಿಸಿದಂಥ ಕಾಕ್ಟೇಲ್ ಅಸ್ತ್ರವನ್ನು BJP ಉತ್ತರ ಪ್ರದೇಶದಲ್ಲಿ ಬಳಸ್ತಾ ಇದೆ. ಆದರೆ ಇಲ್ಲಿ ಮುಂಚೆಗಿಂತ ಕಾನೂನು ಸುವ್ಯವಸ್ಥೆ, ಲಾ ಆ್ಯಂಡ್ ಆರ್ಡರ್ ತಕ್ಕಮಟ್ಟಿಗೆ ಬೆಟರ್ ಆಗಿದೆ ಅನ್ನುವಂಥ ಒಂದು ಅಭಿಪ್ರಾಯ ಉತ್ತರ ಪ್ರದೇಶದಲ್ಲಿ ಇದ್ದರೂ ಕೂಡ ಅಲ್ಲಿ ಎನ್ಕೌಂಟರ್ ಮಾಡಲಾಗುತ್ತೆ. ಕಾನೂನಾತ್ಮಕವಾಗಿ ಅಲ್ಲಿ ನ್ಯಾಯದಾನಕ್ಕಿಂತ ಹೆಚ್ಚಾಗಿ ಯೋಗಿ ಸರ್ಕಾರ ತಾನೇ ಕಾನೂನನ್ನು ಕೈಗೆತ್ಕೊಂಡ್ಬಿಟ್ಟಿದೆ. ಹಾದಿ ಬೀದಿಗಳಲ್ಲಿ ಆರೋಪಿಗಳ ಎನ್ಕೌಂಟರ್ ಆಗುತ್ತೆ, ಎಷ್ಟೋ ಜನ ಜೈಲಲ್ಲೇ ಪ್ರಾಣವನ್ನು ಕಳ್ಕೊಳ್ತಾರೆ ಅಂತ ಆರೋಪಗಳಿವೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಯೋಗಿ ಆದಿತ್ಯನಾಥ್ ಕೇಳಿದಾಗ, ಏನು ಈ ರೀತಿ ಜೈಲಲ್ಲೆಲ್ಲ ಆರೋಪಿಗಳು ಇದಕ್ಕಿದ್ದಾಗೆ ಫಿನಿಶ್ ಆಗ್ತಾರಲ್ಲ, ಏನು ಕತೆ ಅಂತ ಕೇಳಿದಾಗ, ಹೆಂಗಾದ್ರೇನು ಯಾವುದೋ ಒಂದು ಥರದಲ್ಲಿ ಜನಕ್ಕೆ ನೆಮ್ಮದಿ ಸಿಕ್ಕರೆ ಸಾಕಲ್ಲ ಈ ಅಪರಾಧಿಗಳಿಂದ ಅನ್ನೋ ರೀತಿಯಲ್ಲಿ ಅವರು ಹೇಳಿಕೆಯನ್ನು ಕೊಡ್ತಾರೆ. ಏನು ಮಾಡ್ತಾರೋ ಅದು ಅವ್ರು ಪಡಿತಾರೆ ಅನ್ನೋ ರೀತಿಯಲ್ಲಿ ಅವರು ಓಪನ್ ಆಗಿ ಹೇಳಿಕೆಯನ್ನು ಕೊಡ್ತಾರೆ. ಸೊ ಒಂದು ರೀತಿ ಬುದ್ಧಿಜೀವಿಗಳ ಮಟ್ಟದಲ್ಲಿ, ಚಿಂತಕರ ಮಟ್ಟದಲ್ಲಿ ಇದೆಲ್ಲ ಏನಿದು, ಕಾನೂನು ಹೆಂಗೆ ಕೈಗೊಳ್ಳೋಕ್ಕೆ ಸಾಧ್ಯ, ಇದು ಮಾನವ ಹಕ್ಕುಗಳ ಉಲ್ಲಂಘನೆ, ಇದು ಕೋರ್ಟ್ ಮೂಲಕ ಶಿಕ್ಷೆ ಆಗಬೇಕು ಅನ್ನೋದು ಕೆಲವು ಜನ ಈ ರೀತಿ ಟೀಕೆ ಟಿಪ್ಪಣಿ ಮಾಡ್ತಿದ್ರೆ, ದೊಡ್ಡ ಪ್ರಮಾಣದ ಜನಸಮುದಾಯಕ್ಕೆ ನೋಡಿ ಯೋಗಿ ಹೆಂಗೆ ಅಂಥೇಳಿ ಬಿಡ್ತಾರಾ, ಅಪರಾಧಿಗಳಿಗೆ ಹೇಗೆ ಬೆಂಡೆತ್ತಾರೆ ನೋಡಿ ಅನ್ನೋ ಅಭಿಪ್ರಾಯ ಕೂಡ ಇದೆ. ಸೊ ಈ ರೀತಿ ಯೋಗಿಯ ಇಮೇಜನ್ನು ಕೂಡ BJP ಚೆನ್ನಾಗಿ ಈ ಚುನಾವಣೆಯಲ್ಲಿ ಬಳಸ್ಕೊಳ್ತಾ ಇದೆ. ಇನ್ನು BSP ಇದು ಡಿಕ್ಲೈನಿಂಗ್ ಪಾರ್ಟಿ ಉತ್ತರ ಪ್ರದೇಶದಲ್ಲಿ. ಕಳೆದ 2 ಚುನಾವಣೆಗಳಲ್ಲೂ ಕೂಡ ಲೋಕಸಭಾ ಚುನಾವಣೆ ಹಾಗೂ ವಿಧಾನಸಭಾ ಚುನಾವಣೆ BSP ಅತ್ಯಂತ ಹೀನಾಯ ಪ್ರದರ್ಶನವನ್ನು ತೋರ್ತಾ ಇದೆ. ಒಂದು ಕಾಲದಲ್ಲಿ ದೊಡ್ಡ ಪ್ರಮಾಣದಲ್ಲಿ ದಲಿತರ ಮತ ಹಾಗೂ ಮೇಲ್ವರ್ಗದ ಬ್ರಾಹ್ಮಣರ ಮತಗಳನ್ನು ಕೂಡ ಸೇರಿಸ್ಕೊಂಡು ಮಾಯಾವತಿಯವರು ಅಧಿಕಾರಕ್ಕೆ ಬಂದಿದ್ದರು. ಆಗ ಒಂದು ಪಾಪ್ಯುಲರ್ ಸ್ಲೋಗನ್ ಇತ್ತು BSP ಪಕ್ಷದ್ದು, ಏನಂತ, ಏ ಹಾತಿ ನಹಿ ಗಣೇಶ್ ಹೇ, ಬ್ರಹ್ಮ ವಿಷ್ಣು ಮಹೇಶ್ ಹೇ ಅಂತೆಲ್ಲ. ಅಂದರೆ BSPಯ ಚಿಹ್ನೆ ಆನೆ ಅಲ್ಲ. ಸೊ ದಲಿತರ ಆಲ್ರೆಡಿ ಇದ್ದಂಥ ಸಾಲಿಡ್ ಮತ ಬ್ಯಾಂಕ್ನ ಜೊತೆ ಬ್ರಾಹ್ಮಣರ ಮತಗಳನ್ನು ಕೂಡ ಸೇರಿಸಿ, ಉತ್ತರ ಪ್ರದೇಶದಲ್ಲಿ ಬ್ರಾಹ್ಮಣರು ಸಾಕಷ್ಟು ಸೈಜಬಲ್ ಸಂಖ್ಯೆಯಲ್ಲಿದ್ದಾರೆ. 10% ಬ್ರಾಹ್ಮಿಣ್ಸ್ ಓಟೇ ಇದೆ ಅಲ್ಲಿ. ಸೊ ಗಮನಿಸಬೇಕಾಗಿರೋ ವಿಚಾರ. ಸೊ BSP ಕೂಡ ಈ ಹಿಂದೆ ಅಧಿಕಾರಕ್ಕೆ ಬಂದಾಗ ಬ್ರಾಹ್ಮಣರ ಮತಗಳನ್ನು ಸೇರಿಸ್ಕೊಂಡು ಅಧಿಕಾರಕ್ಕೆ ಬಂದಿದ್ದು.
ಅದೆಲ್ಲ ಈಗ ಬಿ ಎಸ್ ಪಿ ಕೈಯಿಂದ ಹೊರಟು ಹೋಗಿದೆ. ದಲಿತರು ಕೂಡ ಸಾಲಿಡಾಗಿ ಬಿ ಎಸ್ ಪಿಗೆ ಓಟ್ ಹಾಕ್ತಾ ಇಲ್ಲ. ಈಗ ದಲಿತರಲ್ಲೂ ಕೂಡ ಕೇವಲ ಜಾಟವ್ ದಲಿತರು ಮಾತ್ರ ಸದ್ಯದ ಮಟ್ಟಿಗೆ ಉಳ್ಕೊಂಡಿರೋದು ಬಿ ಎಸ್ ಪಿಯಲ್ಲಿ. ಈ ಎಲೆಕ್ಷನಲ್ಲಿ ಅದು ಕೂಡ ಕರಗಿ ಹೋಗ್ತಿರೋ ಥರ ಕಾಣಿಸ್ತಾ ಇದೆ. ಯಾವ ಸಮೀಕ್ಷೆಯಲ್ಲಾಗಿರಲಿ, ಯಾವುದೇ ಅಲ್ಲಿ ಉತ್ತರ ಪ್ರದೇಶದಲ್ಲಿ ಪ್ರವಾಸ ಮಾಡಿ ಬಂದವರಾಗಲಿ ಯಾರೂ ಕೂಡ ಬಿ ಎಸ್ ಪಿ ರೇಸ್ನಲ್ಲಿದೆ ಅಂತ ಹೇಳ್ತಾ ಇಲ್ಲ. ಸ್ನೇಹಿತರಿನ್ನು 2017 ವಿಧಾನಸಭಾ ಚುನಾವಣೆಯಲ್ಲಿ ನೋಡಿ ನೀವು, ಬಿ ಜೆ ಪಿ 39%ಗೂ ಅಧಿಕ ಓಟನ್ನು ಪಡ್ಕೊಂಡಿತ್ತು. ಆ ಮೂಲಕ 312 ಸೀಟ್ಗಳನ್ನು ಪಡ್ಕೊಂಡು ಭಾರೀ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಿತ್ತು. ಓಟು ಪರ್ಸೆಂಟೇಜ್ 39%, 312 ಸೀಟು. ಎಸ್ ಪಿ 21% ಓಟ್ ತಗೊಂಡಿತ್ತು, ಬರೀ 47 ಸೀಟು. ಬಿ ಎಸ್ ಪಿ 1% ಜಾಸ್ತಿ ಎಸ್ ಪಿಗಿಂತ 22% ಓಟ್ ತಗೊಂಡಿತ್ತು, ಆದರೆ ಸೀಟು ಕೇವಲ 19 ಮಾತ್ರ ಪಡ್ಕೊಂಡಿತ್ತು. ಸೊ ಹೇಗೆ ಇಲ್ಲಿ ಪರ್ಸೆಂಟೇಜ್ ಯಾಕೆ ಕೆಲವೊಂದು ಸಲ 30-35% ತಗೊಂಡ್ರೂ ಕೂಡ ಬಹುಮತ ಪಡಲಿಕ್ಕೆ ಸಾಧ್ಯ ಆಗುತ್ತೆ ಅಂದರೆ, ಭಾರತದಲ್ಲಿ ಫಸ್ಟ್ ಪಾಸ್ ದ ಪೋಸ್ಟ್ ಸಿಸ್ಟಮ್ ಅಲ್ಲ. ಅಂದರೆ ಒಂದು ಚುನಾವಣೆಯಲ್ಲಿ ಗೆಲುವನ್ನು ಸಾಬೀತು ಮಾಡೋಕ್ಕೆ 100 ಓಟಲ್ಲಿ 51 ಓಟ್ ಬರಬೇಕಂತೇನಿಲ್ಲ. ನಮ್ಮಲ್ಲಿ 4-5 ಜನ ಕಣದಲ್ಲಿದ್ದಾಗ, 10 ಜನ ಕಣದಲ್ಲಿದ್ದಾಗ ಉಳಿದವರಿಗಿಂತ ಅತಿ ಹೆಚ್ಚು ಓಟ್ ಯಾರು ಪಡಿತಾನೆ ಆತನೇ ವಿನ್ನರ್ ಇಲ್ಲಿ. ಅಂದರೆ 100 ಓಟಲ್ಲಿ ಒಬ್ಬ ವ್ಯಕ್ತಿ ಅತಿ ಹೈಯೆಸ್ಟ್ ಓಟ್ ಅಂದರೆ ಒಬ್ಬ 20 ಓಟ್ ತೊಗೊಂಡ, ಉಳಿದವರೆಲ್ಲ 19, 8, 5, 6 ಈ ಥರ ತೊಗೊಂಡ್ರು ಅಂದರೆ 20 ಓಟ್ ತೊಗೊಂಡವನೇ ಗೆಲ್ಲೋದು. ಹಾಗಾಗಿ 35% ಓಟ್ ತೊಗೊಂಡ್ರೂ ಕೂಡ ಬಹುಮತವನ್ನು ಪಡೆಯೋಕ್ಕೆ ಸಾಧ್ಯ ಆಗುತ್ತೆ ಉತ್ತರ ಪ್ರದೇಶದ ವಿಧಾನಸಭಾ ಚುನಾವಣೆಯಲ್ಲಿ. ಅದಕ್ಕೆ ಎಕ್ಸಾಂಪಲ್ 2012 ವಿಧಾನಸಭಾ ಚುನಾವಣಾ ಫಲಿತಾಂಶ ನೋಡಿ ನೀವು. ಸಮಾಜವಾದಿ ಪಾರ್ಟಿ ಅಧಿಕಾರಕ್ಕೆ ಬಂದಿತ್ತು, ಅಖಿಲೇಶ್ ಯಾದವ್ ಸಿ ಎಂ ಆಗಿದ್ರಲ್ಲ, ಆಗ ಅವ್ರು ಪಡ್ಕೊಂಡಿರೋಂಥ ಮತ ಪ್ರಮಾಣ ಎಷ್ಟು? 2017 ಬಿ ಜೆ ಪಿ ತಗೊಂಡಿದ್ದು 39% ಓಟು, 312 ಸೀಟು. 2012 ಎಸ್ ಪಿ ತಗೊಂಡಿದ್ದು ಕೇವಲ 29% ಓಟು. ಕಳೆದ ಬಾರಿ ಬಿ ಜೆ ಪಿಗಿಂತ ಎಸ್ ಪಿ 10% ಕಮ್ಮಿ ಪಡೆದಿತ್ತು, ಅದಕ್ಕಿಂತ ಹಿಂದಿನ ಸಲ 29%. ಆದರೆ 224 ಸೀಟುಗಳನ್ನು ಗೆದ್ದು ಸರಳ ಬಹುಮತದೊಂದಿಗೆ ಸಮಾಜವಾದಿ ಪಾರ್ಟಿ ಅಧಿಕಾರಕ್ಕೆ ಬಂದಿತ್ತು. 403 ವಿಧಾನಸಭಾ ಕ್ಷೇತ್ರಗಳ ಉತ್ತರ ಪ್ರದೇಶದ ಅಸೆಂಬ್ಲಿಯಲ್ಲಿ 224 ಸಲೀಸಾಗಿ ಅವ್ರನ್ನ ಅಧಿಕಾರಕ್ಕೆ ತಗೊಂಬಂದಿತ್ತು. ಬಿ ಎಸ್ ಪಿ 2012 ಹೇಳ್ತಿರೋದು 25% ಓಟ್ ತಗೊಂಡಿತ್ತು. ಕೇವಲ 4% ಡಿಫ್ರೆಂಟ್, ಕೇವಲ 4% ಡಿಫ್ರೆನ್ಸ್ ಇರೋದು ಎಸ್ ಪಿಗೂ ಮತ್ತು ಬಿ ಎಸ್ ಪಿಗೂ. ಎಸ್ ಪಿ 29% ಓಟ್ ತಗೊಂಡು 224 ಸೀಟ್ ಪಡೆದಿತ್ತು. ಬಿ ಎಸ್ ಪಿ ಮಾಯಾವತಿಯವರ ಪಕ್ಷ 25% ಓಟ್ ತಗೊಂಡು ಕೇವಲ 4% ಕಮ್ಮಿ ಓಟುಗಳನ್ನು ತಗೊಂಡು ಕೇವಲ 80 ಸೀಟುಗಳನ್ನು ಮಾತ್ರ ಪಡೆದಿತ್ತು. 2012 ಬಿ ಜೆ ಪಿ 15% ಮತಗಳೊಂದಿಗೆ 47 ಸೀಟುಗಳನ್ನು ಪಡ್ಕೊಂಡಿತ್ತು. ಸೊ ಈ ರೀತಿ ತುಂಬ ತೀವ್ರವಾದ ಸ್ಪರ್ಧೆ, ಹಲವು ದಿಕ್ಕುಗಳಿಂದ ಸ್ಪರ್ಧೆ ಇದ್ದಾಗ 35, 36, 37% ಬಂದರೆ ಭಾರಿ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯ ಆಗುತ್ತೆ. ಬಿ ಜೆ ಪಿ ಕಳೆದ ಬಾರಿ 39% ಓಟನ್ನು ಪಡ್ಕೊಂಡು 300ಕ್ಕೂ ಅಧಿಕ ಸೀಟ್ಗಳನ್ನು ಪಡೆದಿತ್ತು. ಈ ಸಲ ಬಿ ಜೆ ಪಿ 35%, 4% ಓಟ್ ಕಮ್ಮಿ ಆದರೂ ಕೂಡ 35% ಓಟನ್ನು ಪಡ್ಕೊಳ್ಳುವಲ್ಲಿ ಯಶಸ್ವಿ ಆದರೂ ಕೂಡ ಸರಳ ಬಹುಮತವನ್ನು ಖಂಡಿತವಾಗಲೂ ಕೂಡ ಪಡ್ಕೊಳ್ಳುತ್ತೆ. ಆ ರೀತಿ ವಾತಾವರಣ ಇದೆ. ಆದರೆ ಇದು ಸಾಧ್ಯ ಆಗಬೇಕು ಅಂತ ಹೇಳಿದ್ರೆ ಬೈಪೋಲಾರ್ ಆಗಬಾರ್ದು ಫೈಟ್. ಅಂದರೆ ಇಬ್ಬರೇ ಫೈಟ್ ಮಾಡ್ತಿದ್ದಾರೆ ಅಂತ ಆಗಬಾರ್ದು. ಆಗ ಬಿ ಜೆ ಪಿಗೆ ಇಬ್ಬರೇ ಫೈಟ್ ಮಾಡ್ತಿದ್ದಾರೆ, 100 ಓಟಿಗೆ ಇಬ್ಬರೇ ಫೈಟ್ ಮಾಡ್ತಿದ್ದಾರೆ ಅಂದಾಗ ಏನಾಗುತ್ತೆ? ಬಿ ಜೆ ಪಿ 50%ಗಿಂತ ಜಾಸ್ತಿ ಹೋಗಬೇಕಾಗತ್ತೆ ಇಬ್ಬರೇ ಫೈಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ. ಅದ್ರ ಬದಲಿಗೆ 100 ಓಟಿಗೆ 4-5 ಜನ ಫೈಟ್ ಮಾಡಿ ಹರಿದು ಹಂಚ್ತಿದ್ದಾರೆ ಅಂತ ಹೇಳಿದ್ರೆ ಆಗ 35% ಕೂಡ ಬಿ ಜೆ ಪಿಯನ್ನು ಒಳ್ಳೆ ಬಹುಮತಕ್ಕೆ ಕರ್ಕೊಂಡು ಹೋಗುತ್ತೆ. ಹೀಗಾಗಿನೇ ಬಿ ಜೆ ಪಿ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ, ಕಾಂಗ್ರೆಸ್ ಬರಲಿ, ಚೆನ್ನಾಗಿ ಫೈಟ್ ಮಾಡಲಿ ಉತ್ತರ ಪ್ರದೇಶದ ಚುನಾವಣೆಯಲ್ಲಿ, ಬಿ ಎಸ್ ಪಿ ಚೆನ್ನಾಗಿ ಫೈಟ್ ಮಾಡಲಿ ಉತ್ತರ ಪ್ರದೇಶದ ಚುನಾವಣೆಯಲ್ಲಿ, ಜೊತೆಗೆ ಓವೈಸಿ ಸಾಹೇಬ್ ಆಪ್ ಆ ಜಾಯಿಯೇ, ಬನ್ನಿ ಚೆನ್ನಾಗಿ ಫೈಟ್ ಮಾಡಿ ಅಂತ ಬಿ ಜೆ ಪಿ ಮನಸ್ಸಲ್ಲೇ ಬಯಸ್ತಾ ಇದೆ. ಆಗ ಓವೈಸಿ ಬಂದು ಒಂದಷ್ಟು ಮುಸ್ಲಿಂ ಓಟನ್ನು ತಗೊಂಡ್ರೆ, ಕಾಂಗ್ರೆಸ್ ಬಂದು ಒಂದಷ್ಟು ಮುಸ್ಲಿಂ ಓಟನ್ನು ತಗೊಂಡ್ರೆ ಆವಾಗ ಬಿ ಜೆ ಪಿಗೆ ತುಂಬ ದೊಡ್ಡ ಪ್ರಮಾಣದಲ್ಲಿ ಅನುಕೂಲ ಆಗುತ್ತೆ. ಹೀಗಾಗಿ ಮುಂದೆ ಚುನಾವಣೆ ಹೇಗೆ ಹೋಗುತ್ತೆ, ಈ ಕಾಂಗ್ರೆಸ್ ತನ್ನ ಯಾವ ರೀತಿ ಗೇಮನ್ನು ಡೆವಲಪ್ ಮಾಡ್ಕೊಳ್ಳುತ್ತೆ. ಸದ್ಯಕ್ಕೆ ಪ್ರಿಯಾಂಕಾ ಗಾಂಧಿಯನ್ನು ಬಿಟ್ಟಿದ್ದಾರೆ, ಅವರು ಆಗಾಗ ಅಲ್ಲಿ ಕಾಣಿಸ್ಕೊಳ್ತಿರ್ತಾರೆ. ಅದು ಬಿಟ್ಟರೆ ದೊಡ್ಡ ಪ್ರಮಾಣದ ಇಂಪ್ಯಾಕ್ಟ್ ಏನು ಕೂಡ ಕಾಂಗ್ರೆಸ್ದು ಯು ಪಿಯಲ್ಲಿ ಈ ಕ್ಷಣ ಕಾಣಿಸ್ತಾ ಇಲ್ಲ. ಮುಂದೆ ಏನಾಗುತ್ತೆ ನೋಡಬೇಕು. ಅಖಿಲೇಶ್ ಯಾದವ್ ಕೂಡ
ತುಂಬ ಒಂದು ತಿಂಗಳು ಹಿಂದೆ ಹೋದರೆ ಬಹಳ ಫೈಟೇ ಇಲ್ಲ, ಬಿ ಜೆ ಪಿಗೆ ಎದುರಾಳಿಗಳೇ ಇಲ್ಲ ಅಂತ ಆಗೋಗಿತ್ತು. ಆದರೆ ಕಳೆದ ಒಂದು ತಿಂಗಳಲ್ಲಿ, ವಿಶೇಷವಾಗಿ ಒಂದು 2 ವಾರಗಳಲ್ಲಿ ಸಮಾಜವಾದಿ ಪಾರ್ಟಿ ತನ್ನ ಗೇಮನ್ನು ಫುಲ್ ಅಪ್ ಮಾಡಿದೆ, ಜೋರಾಗಿ ಕಾಂಪಿಟೇಷನ್ ಕೊಡ್ತಾ ಇದೆ. ರೇಸ್ನಲ್ಲಿ ಸಮಾಜವಾದಿ ಪಾರ್ಟಿಯನ್ನು ಅಖಿಲೇಶ್ ಯಾದವ್ ತಂದು ನಿಲ್ಲಿಸಿದ್ದಾರೆ. ಬಿ ಜೆ ಪಿಗೆ ಪ್ರಮುಖ ಎದುರಾಳಿ ಎಸ್ ಪಿನೇ ಈಗ. ಸೊ ಮುಂದಿನ ದಿನಗಳಲ್ಲಿ ಎಸ್ ಪಿ ಇನ್ನು ಯಾವ್ಯಾವ ಗೇಮ್ ಪ್ಲಾನ್ಗಳನ್ನು ಎಕ್ಸಿಕ್ಯೂಟ್ ಮಾಡುತ್ತೆ ಅನ್ನುವಂಥ ಕುತೂಹಲ ಎಲ್ಲ ಈಗ ಮನೆ ಮಾಡಿದೆ. ಇನ್ನು ಈ ಹಿಂದೆ ಈ ಚುನಾವಣೆಗಿಂತ ಹಿಂದೆ ಯಾವ ರೀತಿ ಇತ್ತು ಉತ್ತರ ಪ್ರದೇಶದಲ್ಲಿ ವಾತಾವರಣ? ಮೋದಿ, ಅಮಿತ್ ಶಾ, ಬಿ ಜೆ ಪಿಗೆ ಇವರೇ ಆಧಾರ ಸ್ತಂಭ. ಮೋದಿ, ಅಮಿತ್ ಶಾ, ಇವ್ರ ವಿರುದ್ಧ ಅಖಿಲೇಶ್ ಯಾದವ್ ಇದ್ದರು, ಕಾಂಗ್ರೆಸ್ ಇತ್ತು, ಮಾಯಾವತಿ ಎಲ್ಲ ಇದ್ದರು. ಆದರೆ ಈ ಸಲ ಮೋದಿ, ಅಮಿತ್ ಶಾಗಿಂತ ಹೆಚ್ಚು ಬಿ ಜೆ ಪಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪ್ರೊಜೆಕ್ಟ್ ಮಾಡ್ತಿರೋದು ಯೋಗಿ ಆದಿತ್ಯನಾಥ್ ಅವರನ್ನು. ಯೋಗಿ ಆದಿತ್ಯನಾಥ್ ಎಲ್ಲ ಕಡೆ ಆವರಿಸ್ಕೊಂಡ್ಬಿಟ್ಟಿದ್ದಾರೆ ಉತ್ತರ ಪ್ರದೇಶದ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ. ಜೊತೆಗೆ ಮೋದಿ, ಜೊತೆಗೆ ಅಮಿತ್ ಶಾ ಅವರಂತೂ ಅಷ್ಟೊಂದು ಅಲ್ಲಿ ಪ್ರೆಸೆನ್ಸೇ ಇಲ್ಲ ಅನ್ನೋ ಮಟ್ಟಿಗೆ ಅವರು ಮುನ್ನೆಲೆಗೆ ಬರ್ತಾ ಇಲ್ಲ. ಸೊ ಈ ಸಲ ಯೋಗಿ ಪ್ಲಸ್ ಮೋದಿ ಪ್ಲಸ್ ಅಮಿತ್ ಶಾ ವರ್ಸಸ್ ಅಖಿಲೇಶ್ ಯಾದವ್, ಈ ರೀತಿ ವಾತಾವರಣ ಇದೆ. ಕಳೆದ ಬಾರಿ ಈ ರೀತಿ ಇರಲಿಲ್ಲ. ಕಳೆದ ಬಾರಿ ಮೋದಿ ಪ್ಲಸ್ ಅಮಿತ್ ಶಾ ವರ್ಸಸ್ ಅಖಿಲೇಶ್, ರಾಹುಲ್ ಗಾಂಧಿ, ಕಾಂಗ್ರೆಸ್ ಪ್ಲಸ್ ಮಾಯಾವತಿ, ಈ ರೀತಿ ಇತ್ತು. ಈ ಸಲ ಯೋಗಿ ಇಮೇಜ್ ತುಂಬ ದೊಡ್ಡ ಪ್ರಮಾಣದಲ್ಲಿ ಪಣಕ್ಕಿದೆ ಉತ್ತರ ಪ್ರದೇಶದಲ್ಲಿ, ಮೋದಿಯ ಜೊತೆಗೇನೆ. ಕಳೆದ ಬಾರಿ ಗೆದ್ದರೆ ಮೋದಿ ಗೆಲುವು, ಸೋತ್ರೆ ಮೋದಿ ಸೋಲು ಅನ್ನೋ ರೀತಿಯಲ್ಲಿ. ಆದರೆ ಈ ಸಲ ಗೆದ್ದರೆ ಯೋಗಿ ಮೋದಿಯ ಗೆಲುವು, ಸೋತ್ರೆ ಯೋಗಿ ಮೋದಿಯ ಸೋಲು, ಆ ರೀತಿ ವಾತಾವರಣ ಉತ್ತರ ಪ್ರದೇಶದಲ್ಲಿದೆ. ಕಳೆದ 5 ವರ್ಷಗಳಲ್ಲಿ ಈ ರೀತಿ ತನ್ನದೇ ಆದಂಥ ಒಂದು ಪ್ರತ್ಯೇಕ ಇಮೇಜನ್ನು ರಾಷ್ಟ್ರೀಯ ನಾಯಕರ ಛತ್ರಿಯಿಂದ ಆಚೆ ಬಂದು, ಆ ನೆರಳಿಂದ ಆಚೆ ಬಂದು ತಾನು ಕೂಡ ಸರ್ವೈವ್ ಆಗಬಲ್ಲೆ ಅನ್ನೋ ರೀತಿಯ ಒಂದು ಇಮೇಜನ್ನು ಬೆಳೆಸಿಕೊಳ್ಳುವಲ್ಲಿ ಯೋಗಿ ಯಶಸ್ವಿಯಾಗಿದ್ದಾರೆ. ಆದರೆ ಅದನ್ನು ಸಾಬೀತು ಮಾಡ್ತಾರಾ? ಹೌದಾ, ಇವರು ಇಂಡಿವಿಜುವಲ್ ಆಗಿ ಪಕ್ಷವನ್ನು ಗೆಲ್ಲಿಸ್ಕೊಂಬರೋ ಸಾಮರ್ಥ್ಯ ಇವರಿಗಿದೆಯಾ? ಬಿ ಜೆ ಪಿಯಲ್ಲಿ ನರೇಂದ್ರ ಮೋದಿ, ಅಮಿತ್ ಶಾ ಅವರ ಬಳಿಕ ನೆಕ್ಸ್ಟ್ ಟಾಪ್ ಲೀಡರ್ ಯಾರು ಅನ್ನೋ ಪ್ರಶ್ನೆಗೆ ಯೋಗಿ ನಾನು ಅನ್ನೋ ಉತ್ತರವನ್ನು ಕೊಡೋದ್ರಲ್ಲಿ ಯಶಸ್ವಿ ಆಗ್ತಾರಾ? ಇದೆಲ್ಲ ಉತ್ತರ ಪ್ರದೇಶದ ಈ ಅಗ್ನಿ ಪರೀಕ್ಷೆಯಲ್ಲಿ ಯೋಗಿ ಮುಂದೆ ಚಾಲೆಂಜ್ ಆಗಿ ಎದುರಾಗುತ್ತೆ. ಈ ಅಗ್ನಿ ಪರೀಕ್ಷೆಯನ್ನು ಅವರು ಪಾಸ್ ಆಗ್ತಾರಾ ಅನ್ನುವಂಥ ಕುತೂಹಲ ಕೂಡ ಈಗ ಮನೆ ಮಾಡಿದೆ.